ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೇರು ಅಕಾಡೆಮಿ. ಸೊ ಈ ಕ್ವೆಶನ್ ನೋಡಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಸೊ ಎವ್ರಿ ಟೈಮ್ ಲೈಕ್ ಡೆರಿವೇಷನ್ ಆಫ್ ಒನ್ ಡೈಮೆನ್ಷನಲ್ ವೇವ್ ಈಕ್ವೇಷನ್ ಆದರೂ ಕೇಳ್ತಾರೆ ಅಥವಾ ಹೀಟ್ ಇಕ್ವೇಷನ್ ಆದರೂ ಕೇಳ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ನೋಡಿ ಇಲ್ಲಿ, ಕನ್ಸಿಡರ್ ಎ ಫ್ಲೆಕ್ಸಿಬಲ್ ಸ್ಟ್ರಿಂಗ್ ಟೈಟ್ಲಿ ಸ್ಟ್ರೆಚ್ಡ್ ಬಿಟ್ವೀನ್ ಟೂ ಫಿಕ್ಸ್ಡ್ ಪಾಯಿಂಟ್ಸ್ ಅಟ್ ಎ ಡಿಸ್ಟೆನ್ಸ್ ಎಲ್ ಅಪಾರ್ಟ್ ಅಂತ ಹೇಳಿದ್ದಾರೆ. ದೆನ್ ಲೆಟ್ ರೋ ಬಿ ದ ಮಾಸ್ ಪರ್ ಯೂನಿಟ್ ಲೆಂತ್ ಆಫ್ ದ ಸ್ಟ್ರಿಂಗ್ ಅಂತಲೂ ಹೇಳಿದ್ದಾರೆ. ಓಕೆ, ನಾವು ವಿ ಶಲ್ ಅಸ್ಯೂಮ್ ದ ಫಾಲೋಯಿಂಗ್. ಕೆಲವೊಂದನ್ನು ಅಸ್ಯೂಮ್ ಮಾಡ್ಕೋಬೇಕು ಪಾಯಿಂಟ್ಗಳನ್ನು. ಇಲ್ಲಿ ನೋಡಿ, ದ ಟೆನ್ಷನ್ ಟಿ ಆಫ್ ದ ಸ್ಟ್ರಿಂಗ್ ಈಸ್ ಸೇಮ್ ಥ್ರೂ ಔಟ್. ಮೀನ್ಸ್ ಥ್ರೂ ಔಟ್ ಸ್ಟ್ರಿಂಗು ಟೆನ್ಷನನ್ನು ಸೇಮ್ ಇದೆ, ಟಿ ಇಂದ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ದೆನ್ ದ ಎಫೆಕ್ಟ್ ಆಫ್ ಗ್ರಾವಿಟಿ ಕ್ಯಾನ್ ಬಿ ಇಗ್ನೋರ್ಡ್ ಡ್ಯೂ ಟು ಲಾರ್ಜ್ ಟೆನ್ಷನ್ ಟಿ. ಗ್ರಾವಿಟಿನ ನೀವು ಇಗ್ನೋರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಡ್ಯೂ ಟು ಲಾರ್ಜ್ ಟೆನ್ಷನ್ ಟಿ. ದ ಮೋಷನ್ ಆಫ್ ದ ಸ್ಟ್ರಿಂಗ್ ಈಸ್ ಇನ್ ಸ್ಮಾಲ್ ಟ್ರಾನ್ಸ್ಫರ್ಸ್ ವೈಬ್ರೇಷನ್. ಸೊ ಈಗ ವೈಬ್ರೇಟ್ ಆಗ್ತಾ ಇದೆಯಲ್ಲ, ಅದು ತುಂಬ ಸ್ಮಾಲಾಗಿ ಆಗ್ತಾ ಇದೆ ಟ್ರಾನ್ಸ್ಫರ್ಸ್ ಆಗಿ ಅಂತ ಹೇಳ್ತಿದೆ. ಸೊ ಈ ತ್ರೀ ಅಸಂಪ್ಷನ್ಸ್ನ ನೀವು ಬರೀಲೇಬೇಕು. ಡನ್. ಸೊ ನಾನು ಇಲ್ಲಿ ನೋಡಿ, ಲೆಟ್ ಅಸ್ ಕನ್ಸಿಡರ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಸ್ಮಾಲ್ ಎಲಿಮೆಂಟ್ ಎ ಬಿ ಆಫ್ ಲೆಂತ್ ಡೋ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಸೊ ಸ್ಮಾಲ್ ಲೆಂತ್ ಡೋ ಎಕ್ಸ್ ಅಂತ ತೊಗೊಂಡಿದ್ದೀನಿ ಇಲ್ಲಿ. ಲೆಟ್ T1 ಆ್ಯಂಡ್ T2 ಬಿ ದ ಟೆನ್ಷನ್ಸ್ ಅಟ್ ದ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಇಲ್ಲಿ ನೋಡಿ, ಪಾಯಿಂಟ್ ಎ ಇದೆ, ಪಾಯಿಂಟ್ ಬಿ ಇದೆ. ಸೊ ಎ ಇರೋ ಹತ್ರ T1 ಅಪ್ಲೈ ಮಾಡ್ತಾ ಇದ್ದೀನಿ, ಬಿ ಇರೋ ಹತ್ರ T2 ಅಪ್ಲೈ ಆಗ್ತಾ ಇದೆ. ಸಿನ್ಸ್ ದೇರ್ ಈಸ್ ನೋ ಮೋಷನ್ ಇನ್ ದ ಹಾರಿಜೆಂಟಲ್ ಡೈರೆಕ್ಷನ್, ದ ಹಾರಿಜೆಂಟಲ್ ಕಾಂಪೊನೆಂಟ್ಸ್ T1 ಆ್ಯಂಡ್ T2 ಮಸ್ಟ್ ಬಿ ಕ್ಯಾನ್ಸಲ್ ಈಚ್ ಅದರ್. ಸೊ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ಗೆ ಯಾವುದೇ ಥರ ಇಲ್ಲ ಮೋಷನ್. ಸೊ ಹಾಗಾಗಿ ಏನಾಗುತ್ತೆ, T1 ಆ್ಯಂಡ್ T2 ಕ್ಯಾನ್ಸಲ್ ಆಗಿಬಿಡುತ್ತೆ. ದೆನ್ ಹಿಯರ್ ದೇರ್ ಫಾರ್ T1 ಇಲ್ಲಿ ಆಲ್ಫಾ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ಎ ಪಾಯಿಂಟ್ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ. ಸೊ T1 ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು T2 ಕಾಸ್ ಬೀಟಾ. ಇದನ್ನು ನಾನು ಏನಂತ ಕರ್ಕೊಳ್ತಿದ್ದೀನಿ, ಟಿ ಅಂತ ಕರ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, T1 ಕಾಸ್ ಆಲ್ಫಾ. ಸಿ, ಯಾವುದು ಆ್ಯಂಗಲ್ಲು ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ಗೆ ಅದು ಅಂಟ್ಕೊಂಡಿದೆ ಅಂತಂದರೆ ನೀವು ಅದನ್ನು ಕಾಸ್ ಆಲ್ಫಾ ಅಂತ ತೊಗೋಬೇಕು. ಈಗ ಬೀಟಾ ಇದು ಏನು ಬಂದಿದೆ ಇಲ್ಲಿ ಹಾರಿಜೆಂಟಲ್ ಅಟ್ಯಾಚ್ಡ್ ಆಗಿದೆಯಾ, ಇದನ್ನು ಕಾಸ್ ಬೀಟಾ ಅಂತ ತೊಗೋಬೇಕು. ಸೊ T1 ಕಾಸ್ ಆಲ್ಫಾ, T2 ಕಾಸ್ ಬೀಟಾ ಈಸ್ ಈಕ್ವಲ್ ಟು ಟಿ ಅಂತ ತೊಗೊಳ್ತೀರಾ. ವೇರ್ ಆಲ್ಫಾ ಈಸ್ ಆ್ಯಂಗಲ್ ಮೇಡ್ ಬೈ T1 ಆ್ಯಂಡ್ ವೇರ್ ಬೀಟಾ ಈಸ್ ಆ್ಯಂಗಲ್ ಮೇಡ್ ಬೈ T2. ಗೊತ್ತಾಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್. ನಾವು ನೆಕ್ಸ್ಟ್ ಮೈನಸ್ T1 ಸೈನ್ ಆಲ್ಫಾ. ಸಿ, ಮೈನಸ್ C1 ಯಾಕೆ ತೊಗೊಳ್ತಾ ಇದ್ದೀನಿ, ಡೌನ್ವರ್ಡ್. ಈಗ ಇಲ್ಲಿ ಬಂದಿರೋದು ಅದು ಥರ್ಡ್ ಕ್ವಾಡ್ರೆಂಟ್, ಸಾರಿ, ಇನ್ನು ಡೌನ್ವರ್ಡ್ ತೊಗೋತಾ ಇದ್ದೀರಾ ಅಂತಂದರೆ ಟೆನ್ಷನ್ ಏನಾಗಿರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಮೈನಸ್ T1 ಸೈನ್ ಆಲ್ಫಾ ಆ್ಯಂಡ್ ಹಿಯರ್ ಮೇಲ್ಗಡೆ ಅಂತಂದರೆ T2 ಸೈನ್ ಬೀಟಾ ಆರ್ ವರ್ಟಿಕಲ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ಮೈನಸ್ ಸೈನ್, ನೆಗೆಟಿವ್ ಸೈನ್, ಬಿಕಾಸ್ T1 ಈಸ್ ಡೈರೆಕ್ಟೆಡ್ ಡೌನ್ವರ್ಡ್, ಅದಕ್ಕೆ ಮೈನಸ್ ಸೈನ್ ತೊಗೊಂಡಿದ್ದೀರಾ ಅಂತ ಹೇಳಿದ್ದೀನಿ. ದೆನ್ ನೆಕ್ಸ್ಟ್, ಹೆನ್ಸ್ ದ ರಿಸಲ್ಟೆಂಟ್ ಫೋರ್ಸ್ ಆ್ಯಕ್ಟಿಂಗ್ ವರ್ಟಿಕಲಿ ಅಪ್ವರ್ಡ್ ಈಸ್. ರಿಸಲ್ಟೆಂಟ್ ಅಂತ ಬಂತು ಅಂತಂದರೆ ವರ್ಟಿಕಲ್ ಫೋರ್ಸಸ್ ಯಾವ್ಯಾವಿದಾವೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ, T2 ಸೈನ್ ಬೀಟಾ ಮೈನಸ್ T1 ಸೈನ್ ಆಲ್ಫಾ ಆಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಅಪ್ಲೈಯಿಂಗ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ವಾಟ್ ಇಟ್ ಸೇಸ್, ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್ ಅಂತ ಹೇಳ್ತಾ ಇದೆ. ಸೊ ಫೋರ್ಸ್ ಏನಾಗುತ್ತೆ, T2 ಸೈನ್ ಬೀಟಾ ಮೈನಸ್ T1 ಸೈನ್ ಆಲ್ಫಾ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಿಲರೇಷನ್. ಮಾಸ್ ಏನು, ರೋ ಇಂಟು ಡೋ ಎಕ್ಸ್. ಆಕ್ಸಿಲರೇಷನ್ ಏನು, ಡೋ ಸ್ಕ್ವೇರ್ ಯು ಬೈ ಡೋ ಟಿ ಸ್ಕ್ವೇರ್ ಅಂತ ಅಂದ್ಬಿಟ್ಟು. ಓಕೆ, ಡಿವೈಡ್ ಈಕ್ವೇಷನ್ 1 ಬೈ ಟಿ. ಸೊ ದಿಸ್ ಎಂಟೈರ್ ಟರ್ಮ್ನ ನಾನು ಡಿವೈಡೆಡ್ ಬೈ ಟಿ ಇಂದ ಮೀನ್ಸ್ ಡಿವೈಡ್ ಮಾಡಿದ್ರೆ T2 ಬೈ T1 ಸೈನ್ ಬೀಟಾ ಮೈನಸ್ T1 ಬೈ ಟಿ ಸೈನ್ ಆಲ್ಫಾ ಈಸ್ ಈಕ್ವಲ್ ಟು ರೋ ಬೈ ಟಿ ಡೋ ಎಕ್ಸ್, ದೆನ್ ಇನ್ ಡೆಲ್ಟಾ ಎಕ್ಸ್, ಸಾರಿ ಇದು ಡೆಲ್ಟಾ ಎಕ್ಸ್ ಡೋ ಸ್ಕ್ವಯರ್ ಯು ಬೈ ಡೋ ಟಿ ಸ್ಕ್ವಯರ್. ನಾವು ಇಲ್ಲಿ ನೋಡಿ, T1 ಬೈ ಟಿ, ಓಕೆ, T1 ಬೈ ಟಿ ಈಸ್ ನಥಿಂಗ್ ಬಟ್ ವಾಟ್ 1 ಬೈ ಕಾಸ್ ಆಲ್ಫಾ. ಹೇಗೆ, ಜಸ್ಟ್ ಅಬ್ಸರ್ವ್ ಹಿಯರ್, ಸಿ ಹಿಯರ್, ಇಲ್ಲಿ ನೋಡಿ T1 ಬೈ ಟಿ, ಇಲ್ಲಿ ನೋಡಿ T1 ಡಿವೈಡೆಡ್ ಬೈ ಟಿ ಮಾಡಿದ್ರೆ ಕಾಸ್ ಅನ್ನೋದು ಈ ಕಡೆ ಹೋಗುತ್ತಲ್ವಾ. ಸೊ ಕಾಸ್ ಈ ಕಡೆ ಹೋದರೆ ಏನಾಗುತ್ತೆ, 1 ಬೈ ಕಾಸ್ ಆಲ್ಫಾ ಆಗುತ್ತೆ. ಸೊ ಹಾಗಾಗಿ T1 ಬೈ ಟಿ ಇಟ್ ಈಸ್ ನಥಿಂಗ್ ಬಟ್ 1 ಬೈ ಕಾಸ್ ಆಲ್ಫಾ. ಹಾಗೆ T2 ಬೈ ಟಿ ಈಸ್ ನಥಿಂಗ್ ಬಟ್ 1 ಬೈ ಕಾಸ್ ಬೀಟ್ ಆಗುತ್ತೆ. ಬಿಕಾಸ್ T2 ಬೈ ಟಿ ಈ ಕಡೆ ಬಂತು ಅಂದರೆ ಇದು ಈ ಕಡೆ ಶಿಫ್ಟ್ ಆಗಿಬಿಟ್ರೆ ಏನಾಗುತ್ತೆ, 1 ಬೈ ಕಾಸ್ ಬೀಟ್ ಆಗುತ್ತೆ. ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಇನ್ ದ ಪ್ಲೇಸ್ ಆಫ್ T2 ಬೈ ಟಿ ಐ ಆಮ್ ರೈಟಿಂಗ್ 1 ಬೈ ಕಾಸ್ ಆಲ್ಫಾ. ಸಾರಿ, T2 ಬೈ ಟಿ ಅಲ್ವಾ. ಸೊ ಹಿಯರ್ ಇಟ್ ಈಸ್ T2 ಬೈ ಟಿ ಪ್ಲೇಸಲ್ಲಿ ಏನು ಬರ್ತಾ ಇದ್ದೀನಿ, 1 ಡಿವೈಡ್ ಬೈ ಕಾಸ್ ಬೀಟಾ ಬರೀತಾ ಇದ್ದೀನಿ. ಅದೇ ಥರ T1 ಬೈ ಟಿ ಪ್ಲೇಸಲ್ಲಿ 1 ಬೈ ಕಾಸ್ ಆಲ್ಫಾ ಬರೀತಾ ಇದ್ದೀನಿ. ಡನ್ ಈಸ್ ಈಕ್ವಲ್ ಟು ಇಲ್ಲಿ ರೋ ಬೈ ಟಿ ಡೋ ಎಕ್ಸ್, ಸಾರಿ ಡೆಲ್ಟಾ ಎಕ್ಸ್ ಡೋ ಸ್ಕ್ವೇರ್ ಯು ಬೈ ಡೋ ಟಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಓಕೆ,
Here sin beta by cos beta is nothing but sin by cos is nothing but what? Tan alpha. So tan beta minus sin by cos is tan, so tan alpha is equal to rho by t delta x dou square u by dou t square as it is. But tan beta and tan alpha represents the slope at b into x plus delta x and a of x respectively. Therefore tan beta is equal to dou u by dou x plus delta x. Tan alpha represent dou u by dou x at x ಅಂತ ಬರ್ಕೊಳ್ತೀರಾ. ಸೊ tan beta minus tan alpha is equal to ಇಲ್ಲಿ ಏನು ಬಂದಿದೆಯೋ ಅದನ್ನೇ ಬರ್ಕೊಳ್ತಾ ಇದ್ದೀರಾ. ಇಲ್ಲಿ ಟ್ಯಾನ್ ಬೀಟಾ ಪ್ಲೇಸಲ್ಲಿ ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡಿ ಎಕ್ಸ್ ಡೆಲ್ಟಾ ಎಕ್ಸ್ ಅಂತ ಬರೀತೀರಾ, ಮೈನಸ್ ಟ್ಯಾನ್ ಆಲ್ಫಾ ಪ್ಲೇಸಲ್ಲಿ ಡೋ ಯು ಬೈ ಡೋ ಎಕ್ಸ್ ಅಂತ ಬರೀತೀರಾ, ಈಸ್ ಈಕ್ವಲ್ ಟು ದಿಸ್ ಆ್ಯಸ್ ಇಟ್ ಈಸ್. ಡಿವೈಡಿಂಗ್ ಬೈ ಡೆಲ್ಟಾ ಎಕ್ಸ್ ಆ್ಯಂಡ್ ಟೇಕಿಂಗ್ ಲಿಮಿಟ್ಸ್ ಡೆಲ್ಟಾ ಎಕ್ಸ್ ಈಸ್ 0. ಸೊ ಇದು ಎಂಟೈರ್ ಥಿಂಗ್ನ ವಿತ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ನ ನಾವು ಡಿವೈಡ್ ಮಾಡಿದ್ರೆ ಇಲ್ಲಿ ಡೆಲ್ಟಾ ಎಕ್ಸ್ ಈ ಡೆಲ್ಟಾ ಎಕ್ಸ್ ಗೆಟ್ ಕ್ಯಾನ್ಸಲ್ ಔಟ್ ಆಗಿಬಿಡುತ್ತೆ, ಬಟ್ ಇಲ್ಲಿ ಮಾತ್ರ ಡಿನಾಮಿನೇಟರ್ನಲ್ಲಿ ಬರುತ್ತೆ. ದೆನ್ ಲಿಮಿಟ್ ಅಪ್ಲೈ ಮಾಡಿ ಅಂತ ಹೇಳಿದ್ರಲ್ವ, ಡೆಲ್ಟಾ ಎಕ್ಸ್ ಈಸ್ 0 ಅಂತ ಅಂದ್ಬಿಟ್ಟು, ಬಟ್ ದ ಎಲ್ ಎಚ್ ಎಸ್ ಈಸ್ ನಥಿಂಗ್ ಬಟ್ ದ ಡಿರೈವೇಟಿವ್ ಆಫ್ ಡೋ ಯು ಬೈ ಡೋ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ಟಿ ಆ್ಯಸ್ ಕಾನ್ಸ್ಟೆಂಟ್ ಅಂತ ಮಾಡ್ತಾ ಇದ್ದಾರೆ. So that is dou by dou x is dou u by dou x or dou square u by dou x square. Hence we have dou square u by dou x square is equal to rho by t dou square u by dou t square ಅಂತ ತಗೋಬೋದು. or you can write it as dou square u by dou t dou square u by dou t square is equal to ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಷ್ಟೇ, t divided by rho ಆಗುತ್ತೆ, dou square u by dou x square ಆಗುತ್ತೆ. ಸೊ ಡಿನೋಟಿಂಗ್ t divided by rho is nothing but c square ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಸೊ ಇಕ್ವೇಷನಿಗೆ ಹಾಕಿ ನೋಡಿ, ದಿಸ್ ಡೋ ಸ್ಕ್ವೇರ್ ಯು ಬೈ ಡೋ ಟಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಟಿ ಡಿವೈಡ್ ಬೈ ರೋ ಈಸ್ ನಥಿಂಗ್ ಬಟ್ ಸಿ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ, ದಿಸ್ ಆ್ಯಸ್ ಇಟ್ ಈಸ್. ಓಕೆ, ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಯು ಟಿ ಟಿ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್, ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಯು ಎಕ್ಸ್ ಎಸ್. ದಿಸ್ ಈಸ್ ದ ವೇ ಇಕ್ವೇಷನ್ ಇನ್ ಒನ್ ಡೈಮೆನ್ಷನ್ ಅಂತ ನಾವು ಬರೀಬೋದು. ಅರ್ಥ ಆಯ್ತಾ ಏನು ಮಾಡಿದೆ ಅಂತಂದ್ಬಿಟ್ಟು? ಸೊ ಈ ಸ್ಟೆಪ್ಪಲ್ಲಿ ಮೇನ ನೆನ್ಪಿಟ್ಕೋಬೇಕಾಗಿರೋದು ನೀವು ಇಲ್ಲಿ ಈ ಸ್ಟೆಪ್ಪಿಂದ ಸ್ವಲ್ಪ ಬೈಹಾರ್ಟ್ ಹಾಕಲೇಬೇಕು ನೀವು, ಬಿಕಾಸ್ ಇಲ್ಲಿ ಡೆಲ್ಟಾ ಎಕ್ಸ್ ಬರೆಯೋದು ಮರ್ತರೆ ಅಂತಂದರೆ ದೆನ್ ಇನ್ನೊಂದೇನೋ ಬರೀತಾ ಹೋಗ್ತೀರಾ. ಸೊ ಇಲ್ಲಿ ಡೆಲ್ಟಾ ಎಕ್ಸಿಂದ ಡಿವೈಡ್ ಮಾಡಿಬಿಟ್ಟು ಲಿಮಿಟ್ ಅಪ್ಲೈ ಮಾಡಿಬಿಟ್ಟು ದೆನ್ ದಿಸ್ ಥಿಂಗ್ಸ್, ಓಕೆ, ಡೋ ಬೈ ಡೋ ಎಕ್ಸ್ ಆಫ್ ಡೋ ಯು ಬೈ ಡೋ ಎಕ್ಸ್ ಆರ್ ಯು ಶುಡ್ ರೈಟ್ ಲೈಕ್ ದಿಸ್, ದೆನ್ ಇದನ್ನೇ ತಂದುಬಿಟ್ಟು ನೀವು ಮತ್ತೆ ಇದೇ ಇಕ್ವೇಷನಿಗೆ ಹಾಕೋತೀರಾ. ಓಕೆನಾ? ಸೊ ಟಿ ಬೈ ರೋನ ನೀವು ಸಿ ಸ್ಕ್ವೇರ್ ಅಂತ ತೊಗೊಳೋದು ಮರಿಬೇಡಿ. ಸೊ ಫೈನಲ್ ಆನ್ಸರ್ ಈಸ್ ದಿಸ್. ಈ ಕೆಲವೊಂದು ಟೈಮ್ ಕ್ವಶನ್ನ ಈ ಥರನೂ ಕೇಳ್ತಾನೆ, ಅಥವಾ ಡೈರೆಕ್ಟಾಗಿ ಇದೇ ಇಕ್ವೇಷನ್ನ ಕೇಳ್ತಾನೆ, ಅಥವಾ ಜಸ್ಟ್ ವೇ ಇಕ್ವೇಷನ್ ಇನ್ ಡೈಮೆನ್ಷನ್ ಡಿರೈವ್ ಮಾಡಿ ಅಂತಲೂ ಕೇಳ್ತಾರೆ. ಓಕೆನಾ? ಸೊ ಇದನ್ನೆಲ್ಲ ಬರೀಬೇಕು, ಅಸಂಪ್ಷನ್ಸ್ ಬರೀಬೇಕು. ದಿಸ್ ಡಯಾಗ್ರಾಮ್ ಯು ಹ್ಯಾವ್ ಟು ರೈಟ್, ಬಿಕಾಸ್ ಟೆನ್ಷನ್ ಎಲ್ಲ ಅಪ್ಲೈ ಆಗ್ತಿದೆ ಅಂದ್ಬಿಟ್ಟು ತೋರಿಸ್ಬೇಕು. ಡೌನ್ವರ್ಡ್ ಅಪ್ಲೈ ಆಗ್ತಾ ಇದೆಯಾ, ಯಾವುದು ಪಾಸಿಟಿವ್ ಯಾವ್ದು ನೆಗೆಟಿವ್, ಯಾಕೆ ನೆಗೆಟಿವ್ ಅನ್ನೋದು ಕೂಡ ನೀವು ಬರೀಲೇಬೇಕು ರೀಸನ್ನ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನ್ಯೂಟನ್ಸ್ ಲಾಸ್ಗಳು ಕೂಡ ಗೊತ್ತಿರಲಿ ನಿಮಗೆ. ಆಲ್ ದ ವೆರಿ ಬೆಸ್ಟ್.